ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ಯಾರೆ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಗೆ ಬಂದಿದ್ದೆ ಕಣಿ. ಎಂತ ಗೊತ್ತಾ, ಹಂಪಿಗೆ ನಾವು ಒಂದಿನ ಟೈಮ್ ಇಟ್ಕೊಂಡು ಹೋದರೆ ಆಗೋದಿಲ್ಲ. ಹಾಗಾಗಿ ನಾನು ಒಂದಿನ ಟೈಮಲ್ಲಿ ಹೋಗಿದ್ರಿಂದ ವಿರೂಪಾಕ್ಷ ದೇವಸ್ಥಾನ ಮಾತ್ರ ಕವರ್ ಮಾಡಿದೆ. ಉಳಿದಿರೋದನ್ನೆಲ್ಲ ನಾನು ಕವರ್ ಮಾಡಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಆಯಿತಾ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳಬೇಕು ಅಂದರೆ, ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವಂಥ ಒಂದು ಐತಿಹಾಸಿಕ ಸ್ಥಳ ಅದು. ಹಂಪಿ ಮೊದಲನೇ ಹೆಸರು ಪಂಪ ಅಂತಿತ್ತು, ಅಂದರೆ ತುಂಗಭದ್ರಾ ನದಿ ಅಂತ ಅರ್ಥ. ವರ್ಷಗಳು ಕಳೀತಾ ಇದ್ದಂಗೆಯ ವಿಜಯನಗರ ಮತ್ತು ವಿರೂಪಾಕ್ಷಪುರ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ರಂತೆ. ಹಂಪಿನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳ್ಕೊಂಡು 1986ರಲ್ಲಿ ಘೋಷಣೆನೂ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಒಡೆಯ ಆಗಿರುವಂಥ ಕೃಷ್ಣದೇವರಾಜರ ಕಾಲದಲ್ಲಿ ಹಂಪಿ ಬಜಾರ್ ಅಂತ ಅನ್ಸ್ಕೊಂಡಿರುವಂಥ ಒಂದು ಬೀದಿಲಿ ವಜ್ರಾಭರಣಗಳನ್ನೆಲ್ಲ ತೂಕದ ರೀತಿಲಿ ಮಾರಾಟ ಮಾಡ್ತಿದ್ರಂತೆ. ಕೃಷ್ಣದೇವರಾಜನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳ್ಕೊಳ್ತಾ ಬಂತು ಅಂತಲೂ ಹೇಳ್ತಾರೆ. ಕಡೆಗೆ ತಾಳಿಕೋಟೆ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಆಕ್ರಮಣ ತಡಕ್ಕಾಗದೆಯ ಅಂತ್ಯ ಆಯಿತು ಅಂತಲೂ ಹೇಳ್ತಾರೆ. ನಾವು ಹಂಪಿಲಿ ವಿರೂಪಾಕ್ಷ ದೇವಸ್ಥಾನ, ಹಜರಾರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವಂತಹ ಕಲ್ಲಿನ ಕಂಬಗಳು, ಕಡೆಗೆ ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆಕಾಳು ಗಣಪತಿ, ಉಗ್ರ ನರಸಿಂಹ, ಕಮಲ್ ಮಹಲು, ಬಡವಿಲಿಂಗ, ಆನೆಲಯ, ಹೀಗೆ ರಾಶಿ ಪ್ರೇಕ್ಷಣಿಕ ಸ್ಥಳಗಳನ್ನು ನಾವು ಅಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಇದು ವಿಜಯನಗರ ಸಾಮ್ರಾಜ್ಯದ ವೈಭವದ ಕೇಂದ್ರ ಆಗಿತ್ತು ಅಂತ ಹೇಳಿದ್ರು. ಆದರೆ ಬೇಜಾರೆಂತ ಅಂದರೆ 1565ರಲ್ಲಿ ತಾಳಿಕೋಟೆ ಯುದ್ಧ ಆದಮೇಲೆ ಇದೆಲ್ಲ ನಾಶ ಆಗಿರೋದು ಕೇಳಿ ರಾಶಿ ಬೇಜಾರಾಗ್ತದೆ. ನೀವು ಅಲ್ಲಿ ಹೋದರೆ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ ಆ ಬಿದ್ದಿರೋ ಕಂಬಗಳ ಅವಶೇಷಗಳೆಲ್ಲ. ನನಗೂ ನೋಡಿ ಬೇಜಾರಾಯಿತು, ಬಟ್ ಎಂತ ಮಾಡೋಕ್ಕೂ ಆಗೋದಿಲ್ಲ. ನಿಮ್ಗಲ್ಲಿ ಎಂಟ್ರೆನ್ಸಲ್ಲೇ ರಾಣಿಯರ ಸ್ನಾನಗೃಹ, ಆನೆಲಯಗಳೆಲ್ಲ ಲೈನಲ್ಲಿ ಸಿಗ್ತದೆ. ಆದರೆ ನನಗೆ ನೋಡೋಕ್ಕಾಗಲಿಲ್ಲ. ಎಂತಕ್ಕೆ ಅಂದರೆ ನನಗೆ ಒಂದೇ ದಿನ ಟೈಮ್ ಇರೋದ್ರಿಂದವ ನಾನು ವಿರೂಪಾಕ್ಷ ದೇವಸ್ಥಾನ ಅಷ್ಟೇ ಕವರ್ ಮಾಡಿದೆ. ಹಂಪಿ ಶಿಲ್ಪಕಲೆಗೆ ಹೆಸರುವಾಸಿ ಅಂತ ಹೇಳಿದ್ರು. ಅಂದರೆ ಅಲ್ಲಿ ಅಷ್ಟು ಸುಂದರವಾಗಿ ಕಂಬದ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ. ನೀವಲ್ಲಿ ಹೋದರೆ ಕಣ್ಣು ತುಂಬಿಸ್ಕೋಬೋದು ಕಾಣಿ. ಇದು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಂತಕ್ಕೆ ಅಂದರೆ ನಾನು ಹೋದಾಗಲೇ ನೋಡಿದ್ದೆ, ದೇಶ ವಿದೇಶಗಳಿಂದ ಎಷ್ಟೊಂದು ಜನ, ರಾಶಿ ಜನ ಬಂದಿದ್ರು ಅಲ್ಲಿ. ನೀವೆಲ್ಲವ ಹಕ್ಕಬುಕ್ರ ಬಗ್ಗೆ ಕೇಳಿರ್ತೀರಿ. 1336ರಲ್ಲಿ ಆ ಹಕ್ಕಬುಕ್ಕ ಅನ್ನುವಂಥ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಸ್ಥಾಪನೆ ಆಯಿತು ಅಂತಲೂ ಹೇಳಿದ್ರು. ರಾಮಾಯಣದ ಕಿಷ್ಕಿಂಧೆ ಅಂತ ಈ ಸ್ಥಳನ ಕರೀತಾರೆ. ಪಂಪಾದೇವಿ ಅಂದರೆ ಪಾರ್ವತಿ ಶಿವನನ್ನು ವಿವಾಹ ಆಗಬೇಕಾದ್ರೆ ತಪಸ್ಸು ಮಾಡಿರುವಂಥ ಸ್ಥಳ ಇದು ಅಂತ ಹೇಳಿರೋದ್ರಿಂದವ ಈ ಹಂಪಿಗೆ ಪಂಪ ಅನ್ನೋವಂಥ ಹೆಸರು ಬಂದಿತ್ತು ಅಂತಲೂ ಹೇಳಿದ್ರು. ನಂಗೆ ಗೊತ್ತಿದ್ದಷ್ಟನ್ನು ನಿಮ್ಮ ಹತ್ರ ಹಂಚ್ಕೊಂಡೆ. ನೀವು ಬರೀ ವ್ಲಾಗ್ ನೋಡ್ತಾ ಇರೋದಲ್ಲ, ಒಂದ್ಸಲ ಹಂಪಿಗೆ ಹೋಗಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗ್ತದೆ ಅದೆಂಥ ಸುಂದರ ಪ್ರದೇಶ ಅಂತ ಹೇಳ್ಕೊಂಡು. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವ, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ಮಾರ್ಯಾರೆ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.